ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋ ಸ್ವಲ್ಪ ವಿಭಿನ್ನ ಮತ್ತು ವಿವಾದಾತ್ಮಕವಾಗಿರಬಹುದು. ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಗಳಿಗೆ ಹೋಗುತ್ತೇವೆ, ಹರಕೆ ಹೊರುತ್ತೇವೆ. ಆದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದರಿಂದ ಅಥವಾ ವಿಗ್ರಹದ ಮುಂದೆ ಕೈಮುಗಿಯುವುದರಿಂದ ನಿಮ್ಮ ಪಾಪಗಳು ತೊಳೆದು ಹೋಗುತ್ತವೆಯೇ? ಗೌತಮ ಬುದ್ಧ ಒಮ್ಮೆ ಈ ಬಗ್ಗೆ ನೀಡಿದ ಉತ್ತರ ಅಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಆ ಕಟು ಸತ್ಯವೇನು ಎಂದು ಇವತ್ತು ತಿಳಿಯೋಣ. ಒಮ್ಮೆ ಬುದ್ಧ ಗಂಗಾ ನದಿಯ ದಡದಲ್ಲಿ ಕುಳಿತಿದ್ದಾಗ ಒಬ್ಬ ಪಂಡಿತ ಬಂದು ಹೆಮ್ಮೆಯಿಂದ ಹೇಳಿದ, ಬುದ್ಧನೇ, ನಾನು ಪ್ರತಿದಿನ ಬೆಳಗ್ಗೆ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತೇನೆ. ಇದರಿಂದ ನನ್ನ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ನನಗೆ ಸ್ವರ್ಗ ಸಿಗುವುದು ಖಚಿತ. ಬುದ್ಧ ಅವನನ್ನು ನೋಡಿ ಮೃದುವಾಗಿ ನಗುತ್ತಾ ಹೇಳಿದ್ರು, ಸೋದರನೇ, ನಿನ್ನ ಮಾತು ನಿಜವಾಗಿದ್ರೆ ಈ ನದಿಯಲ್ಲಿ ದಿನವಿಡೀ ವಾಸಿಸುವ ಮೀನುಗಳು, ಕಪ್ಪೆಗಳು ಮತ್ತು ಮೊಸಳೆಗಳು ನಿನಗಿಂತ ಮೊದಲೇ ಸ್ವರ್ಗಕ್ಕೆ ಹೋಗಬೇಕಲ್ಲವೇ? ಅವುಗಳ ಪಾಪಗಳೆಲ್ಲ ಮೊದಲೇ ತೊಳೆದು ಹೋಗಿರಬೇಕಲ್ಲವೇ? ಆ ಪಂಡಿತನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಬುದ್ಧ ಮುಂದುವರಿಸುತ್ತಾ ಹೇಳಿದ್ರು, ನೀನು ಮೈಮೇಲಿನ ಕೊಳೆಯನ್ನು ನೀರಿನಿಂದ ತೊಳೆಯಬಹುದು, ಆದರೆ ಮನಸ್ಸಿನೊಳಗಿನ ದ್ವೇಷ, ಅಸೂಯೆ ಮತ್ತು ಕ್ರೌರ್ಯವನ್ನು ನೀರಿನಿಂದ ತೊಳೆಯಲು ಸಾಧ್ಯವೇ? ಸ್ನೇಹಿತರೆ, ಬುದ್ಧನ ಈ ಮಾತು ಇಂದಿಗೂ ಅನ್ವಯಿಸುತ್ತದೆ. ನಾವು ದೇವಸ್ಥಾನಕ್ಕೆ ಹೋಗಿ ದಾನ ಮಾಡುತ್ತೇವೆ, ಆದರೆ ಹೊರಗೆ ಬಂದ ತಕ್ಷಣ ಒಬ್ಬ ಬಡವನಿಗೆ ಅಥವಾ ಪ್ರಾಣಿಗೆ ಹಿಂಸೆ ನೀಡುತ್ತೇವೆ, ಸುಳ್ಳು ಹೇಳುತ್ತೇವೆ, ಮೋಸ ಮಾಡುತ್ತೇವೆ. ಬುದ್ಧ ಹೇಳುತ್ತಾರೆ, ದೇವಸ್ಥಾನವಿರುವುದು ನಿಮ್ಮ ಒಳಗಿನ ಶಾಂತಿಯನ್ನು ಹುಡುಕಲು, ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು. ನಿಮ್ಮ ಕೃತ್ಯಗಳು ಕೆಟ್ಟದಾಗಿದ್ದಾಗ ಜಗತ್ತಿನ ಯಾವುದೇ ಪವಿತ್ರ ತೀರ್ಥವೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ನಿಜವಾದ ದೇವಸ್ಥಾನ ನಿಮ್ಮ ಮನಸ್ಸು. ನಿಜವಾದ ಪೂಜೆ ಎಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದು. ಈ ಮಾತು ಅಂದು ಅನೇಕರಿಗೆ ಇಷ್ಟವಾಗಲಿಲ್ಲ, ಏಕೆಂದರೆ ಇದು ಅವರ ಅಂಧಶ್ರದ್ಧೆಯನ್ನು ಪ್ರಶ್ನಿಸಿತ್ತು. ಈ ಕಥೆಯ ಸಾರಾಂಶವೇನೆಂದರೆ, ಧರ್ಮ ಎಂಬುದು ಆಚರಣೆಯಲ್ಲಿಲ್ಲ, ಅದು ನಿಮ್ಮ ನಡತೆಯಲ್ಲಿದೆ. ನೀವು 100 ದೇವಸ್ಥಾನಕ್ಕೆ ಹೋದರೂ ನಿಮ್ಮಲ್ಲಿ ಬದಲಾವಣೆ ಇಲ್ಲದಿದ್ದರೆ ಅದೆಲ್ಲವೂ ವ್ಯರ್ಥ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬುದ್ಧನ ಮಾತು ಸರಿಯೇ ಅಥವಾ ತಪ್ಪೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ.